ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಫಾರಿನ್ ಎಕ್ಸ್ಚೇಂಜ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 2 ಅಂಕದ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. 4 ರೀತಿ ಮೆಥಡ್ಸ್ ಇದೆ, ಅದರಲ್ಲಿ 2 ಪ್ರಶ್ನೆ ನಿಮಗೆ ಪೇಪರ್ ನಲ್ಲಿ ಬರುತ್ತೆ. ಸೊ ಮೊದಲನೇದು ಕ್ವಶನ್ ನೋಡಿ, ಅಸರ್ಟೈನ್ ಫಾರ್ವರ್ಡ್ ಡಿಸ್ಕೌಂಟ್. ಸೊ ಸ್ಪಾಟ್ ರೇಟ್ ಕೊಟ್ಟಿರ್ತಾರೆ 72.50 ಪರ್ ಡಾಲರ್ ಇದೆ, ಫಾರ್ವರ್ಡ್ ರೇಟ್ ಕೊಟ್ಟಿರ್ತಾರೆ 70.10 ರುಪೀಸ್ ಇದೆ, 30 ಡೇಸ್ ಟೈಮ್ ಇದೆ. ಸೊ 3 ರೀತಿಯ ಡೀಟೇಲ್ಸ್ ಕೊಟ್ಟಿರ್ತಾರೆ. ನಮ್ ಕ್ವಶನ್ ಏನ್ ಕೇಳಿದಾರೆ ನೋಡ್ಕೋಬೇಕು. ಡಿಸ್ಕೌಂಟ್ ಅನ್ನೋ ಶಬ್ದ ಬಂದ್ರೆ ಇದು ಫಸ್ಟ್ ಮೆಥಡ್, ನೀವು ಡಿಸ್ಕೌಂಟ್ ಕಂಡುಹಿಡಿಯೋದು. ಸೊ ಡಿಸ್ಕೌಂಟ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ, ಫಾರ್ಮುಲಾ ಡಿಸ್ಕೌಂಟ್ ರೇಟ್ ಇಸ್ ಈಕ್ವಲ್ ಟು ಸ್ಪಾಟ್ ರೇಟ್ ಮೈನಸ್ ಫಾರ್ವರ್ಡ್ ರೇಟ್ ಡಿವೈಡೆಡ್ ಬೈ ಫಾರ್ವರ್ಡ್ ರೇಟ್ ಇಂಟು 365 ಡೇಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇಂಟು 100. ಈ ಫಾರ್ಮುಲಾನ ಬರಿಬೇಕು. ಸೊ ಮೊದಲು ಸ್ಪಾಟ್ ರೇಟ್ ನೋಡೋಣ. ಸೊ ಕ್ವಶನ್ ಅಲ್ಲಿ 72.50 ಇದೆ, ಮೈನಸ್ ಫಾರ್ವರ್ಡ್ ರೇಟ್ ನೋಡೋಣ 70.10 ಇದೆ, ಡಿವೈಡೆಡ್ ಬೈ ಫಾರ್ವರ್ಡ್ ರೇಟ್ ನೋಡೋಣ 30 ಡೇಸ್ ಇದೆ, ಸಾರಿ ಫಾರ್ವರ್ಡ್ ರೇಟ್ ಇದೆ ವಾಪಸ್ ರಿಟರ್ನ್ ಬರುತ್ತೆ 70.10 ಇಂಟು 365 ಡೇಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟ ಡೇಸ್ 30 ಇಂಟು 100. ಸೊ ಇದನ್ನ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ನಾವು ಆನ್ಸರ್ ಹಚ್ತೀವಿ. ಯಾವುದೇ ಸ್ಟೆಪ್ಸ್ ವೈಸ್ ಆನ್ಸರ್ ಬರೆಯೋ ಅವಶ್ಯಕತೆ ಇರುವುದಿಲ್ಲ, ಫುಲ್ ಆನ್ಸರ್ ಒಮ್ಮೆ ಸಾಲ್ವ್ ಮಾಡಿ ಆನ್ಸರ್ ಬರಿತೀವಿ. ಸೊ ಎಷ್ಟಿದೆ ಸ್ಪಾಟ್ ರೇಟ್ 72.50 ಮೈನಸ್ 70.10 ಫಾರ್ವರ್ಡ್ ರೇಟ್. ಸೊ ಬಂದ ಆನ್ಸರ್ ನಾವು ಡಿವೈಡೆಡ್ ಬೈ ಮತ್ತೆ ಫಾರ್ವರ್ಡ್ ರೇಟ್ ಡಿವೈಡ್ ಬೈ ಮಾಡ್ತೀವಿ 70.10 ಇಂಟು 365 ಡೇಸ್ ಇದೆ, ಡಿವೈಡೆಡ್ ಬೈ 30 ಡೇಸ್ ಇದೆ, ಇಂಟು 100 ಇದೆ. ಸೊ 41. ಆನ್ಸರ್ 65 ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ನಲ್ಲಿ ಡಿಸ್ಕೌಂಟ್ ಬರಿತೀವಿ. ಸೆಕೆಂಡ್ ಕ್ವಶನ್ ನೋಡೋಣ, ಅಸರ್ಟೈನ್ ಫಾರ್ವರ್ಡ್ ಪ್ರೀಮಿಯಂ. ಸೊ ಕ್ವಶನ್ ಅಲ್ಲಿ ಡಿಸ್ಕೌಂಟ್ ಬದಲಾಗಿ ಪ್ರೀಮಿಯಂ ಬಂದ್ರೆ ಅದ್ರ ಫಾರ್ಮುಲಾ ಇವೆರಡು ವರ್ಡ್ ಅಷ್ಟೇ ಚೇಂಜ್ ಆಗುತ್ತೆ. ಮೊದಲು ಫಾರ್ವರ್ಡ್ ರೇಟ್, ನೆಕ್ಸ್ಟ್ ಸ್ಪಾಟ್ ರೇಟ್. ಸ್ಪಾಟ್ ರೇಟ್ ನ ಡಿವೈಡೆಡ್ ಬೈ ತಗೋತೀವಿ. ಫಾರ್ಮುಲಾ ಬರ್ತಿದ್ದೀನಿ, ಪ್ರೀಮಿಯಂ ರೇಟ್ ಇಸ್ ಈಕ್ವಲ್ ಟು ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡೆಡ್ ಬೈ ಸ್ಪಾಟ್ ರೇಟ್ ಇಂಟು 365 ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇಂಟು 100. ಸೊ ಕ್ವಶನ್ ಅಲ್ಲಿ ಕೊಟ್ಟಂತ ಫಾರ್ವರ್ಡ್ ರೇಟ್ ನ ಫಸ್ಟ್ ಆನ್ಸರ್ ಬರ್ಕೋಬೇಕು. ಎಷ್ಟಿದೆ ಫಾರ್ವರ್ಡ್ ರೇಟ್ ಆನ್ಸರ್ ಬರ್ಕೋಣ. ಫಾರ್ವರ್ಡ್ ರೇಟ್ 84.20 ಇದೆ, 84.20 ಮೈನಸ್ ಸ್ಪಾಟ್ ರೇಟ್ ಬೇಕು. ಸ್ಪಾಟ್ ರೇಟ್ ಕ್ವಶನ್ ಅಲ್ಲಿ 83.50 ರುಪೀಸ್ ಇದೆ, 83.50 ಡಿವೈಡೆಡ್ ಬೈ ಮತ್ತೆ ಸ್ಪಾಟ್ ರೇಟೇ ಬೇಕು 83.50 ಇಂಟು 365 ಡೇಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಕ್ವಶನ್ ಅಲ್ಲಿ ಕೊಟ್ಟಂತ ಡೇಸ್ ಏನಿರುತ್ತೆ 60 ಡೇಸ್ ಇದೆ. ಸೊ ಅದನ್ನ ತಗೊಂತೀವಿ ಇಂಟು 100. ಸೊ ಪರ್ಸೆಂಟೇಜ್ ನಲ್ಲಿ ಅಮೌಂಟ್ ಹಚ್ಚಬೇಕು, ಅದರಿಂದ ಇಂಟು 100 ಮಾಡ್ತೀವಿ. ಸೊ ಕ್ಯಾಲ್ಕುಲೇಟರ್ ನಲ್ಲಿ ಆನ್ಸರ್ ಸಾಲ್ವ್ ಮಾಡೋಣ. 84.20 ಮೈನಸ್ 83.50. ಸೊ ಬಂದ ಆನ್ಸರ್ಗೆ ಡಿವೈಡೆಡ್ ಬೈ 83.50 ಇಂಟು 365 ಡೇಸ್ ಡಿವೈಡೆಡ್ ಬೈ 60 ಡೇಸ್ ಇಂಟು 100. 5.09 ಇದನ್ನ ಪರ್ಸೆಂಟೇಜ್ ಒಳಗೆ ಬರಿತೀವಿ, ಡಿಸ್ಕೌಂಟ್ ರೇಟ್ ಕೂಡ. ಸೊ ಈ ರೀತಿಯಾಗಿ ಎರಡನೇ ಮೆಥಡ್ ನ ಸಾಲ್ವ್ ಮಾಡ್ತೀವಿ. ಮೂರನೇದ್ದು, ಕ್ಯಾಲ್ಕುಲೇಟ್ ನ್ಯೂ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ರುಪೀಸ್ ಅಂಡ್ ಡಾಲರ್. ಕ್ವಶನ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಅಂತ ಬಂದ್ರೆ, ಸೊ ಎಕ್ಸ್ಚೇಂಜ್ ರೇಟ್ ಅಂತ ಬಂದ್ರೆ ಫಾರ್ಮುಲಾ P1 is equal to P0 into 1 plus IH divided by 1 plus IF. ಇದು ಫಾರ್ಮುಲಾ. ಸೊ ಕ್ವಶನ್ ಅಲ್ಲಿ ಒಂದು ಬೆಲೆ ಕೊಟ್ಟಿರ್ತಾರೆ, ರುಪೀಸ್ ಕೊಟ್ಟಿರ್ತಾರೆ. ಎಷ್ಟಿದೆ ಅಂದ್ರೆ 60 ರುಪೀಸ್ ಇದೆ, ಅದನ್ನ P0 ಅಂತ ಬರ್ಕೋತೀವಿ. ಇನ್ಫ್ಲೇಷನ್ ಇಂಡಿಯಾದ ಕೊಟ್ಟಿರ್ತಾರೆ, ಹಣದುಬ್ಬರ ಇಂಡಿಯಾದ ಎಷ್ಟಿದೆ ಅಂತ, ಅದನ್ನ IH ಅಂತ ಬರ್ಕೊಂತೀವಿ. 12% ಇದೆ. ಅಮೆರಿಕಾದ ಕೊಟ್ಟಿದ್ದಾರೆ 4% ಇದೆ, ಸೊ ಅದನ್ನ IF ಅಂತ ಬರೆದು 4% ಅಂತ ಬರ್ಕೊಂತೀವಿ. ನಾವು ಕಂಡುಹಿಡಬೇಕಾಗಿರೋದು P1 ಅಂದ್ರೆ ನ್ಯೂ ಎಕ್ಸ್ಚೇಂಜ್ ರೇಟ್. ಸೊ ಇದನ್ನ ಕಂಡುಹಿಡಬೇಕಂದ್ರೆ ಈ ಫಾರ್ಮುಲಾ ಬರ್ಕೋತೀವಿ. P0 ಅಂದ್ರೆ 60 ಇಂಟು ಬ್ರಾಕೆಟ್ 1 ಬರಿತೀವಿ, ಪ್ಲಸ್ IH ಅಂದ್ರೆ ಇಂಡಿಯಾದ ಇನ್ಫ್ಲೇಷನ್ 12% ಇದೆ. ಸೊ 12 ಡಿವೈಡೆಡ್ ಬೈ 100 ಮಾಡ್ಕೊಂಡು ಇದನ್ನ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಂತೀವಿ. 0.12 ಡಿವೈಡೆಡ್ ಬೈ 1 ಪ್ಲಸ್ ನೆಕ್ಸ್ಟ್ IF ಅಂತಂದ್ರೆ ಅಮೆರಿಕಾದ ಇನ್ಫ್ಲೇಷನ್ 4% ಇದೆ. 4 ಡಿವೈಡೆಡ್ ಬೈ 100 ಮಾಡಿ 0.04 ಅಂತ ಬರಿತೀವಿ. ಸೊ ಇವುಗಳನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಸಾಲ್ವ್ ಮಾಡಿದಾಗ ಬೋಡಮಸ್ ನಿಯಮದ ಪ್ರಕಾರ ಮೊದಲು ಡಿವೈಡ್ ಬೈ ಆಮೇಲೆ ಇಂಟು ಮಾಡಬೇಕು. ಸೊ ಬ್ರಾಕೆಟ್ ನಲ್ಲಿರೋ ಪ್ಲಸ್ ನ ಮೊದಲು ಸಾಲ್ವ್ ಮಾಡ್ತೀವಿ. 1 ಪ್ಲಸ್
0.12 ಅಂದ್ರೆ 1.12, 1 ಪ್ಲಸ್ 0.04 ಅಂದ್ರೆ 1.04. ಸೊ 1.12 ಡಿವೈಡೆಡ್ ಬೈ 1.04 ಇಂಟು 60 ಮಾಡಿದಾಗ 64.61 ನ್ಯೂ ಎಕ್ಸ್ಚೇಂಜ್ ರೇಟ್. ಅಂದ್ರೆ ಮೊದಲು 60 ರೂಪಾಯಿ ಇತ್ತು ನಮ್ಮ ಡಾಲರ್, ಈಗ 64 ಆಯ್ತು ಇನ್ಫ್ಲೇಷನ್ ಇಂದಾಗಿ, ಹಣದುಬ್ಬರದಿಂದಾಗಿ. ಕೊನೆಯದು 2 ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಸ್ಪ್ರೆಡ್ ಪರ್ಸೆಂಟೇಜ್. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಕಂಡುಹಿಡಿದ್ವಿ, ಪ್ರೀಮಿಯಂ ಪರ್ಸೆಂಟೇಜ್ ಕಂಡುಹಿಡಿದ್ವಿ, ಈಗ ಸ್ಪ್ರೆಡ್ ಪರ್ಸೆಂಟೇಜ್ ಕಂಡುಹಿಡ್ತಾ ಇದ್ದೀವಿ. ಸೊ ಒಂದು ಎಕ್ಸ್ಚೇಂಜ್ ರೇಟ್ ಕಂಡುಹಿಡಿದ್ವಿ. ಸ್ಪ್ರೆಡ್ ಪರ್ಸೆಂಟೇಜ್ ಕಂಡುಹಿಡಿ ಅಂತ ಹೇಳಿದಾಗ ಸ್ಪ್ರೆಡ್ ಪರ್ಸೆಂಟೇಜ್ ಫಾರ್ಮುಲಾ, ಸ್ಪ್ರೆಡ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಆಸ್ಕ್ ಪ್ರೈಸ್ ಮೈನಸ್ ಬಿಡ್ ಪ್ರೈಸ್ ಡಿವೈಡೆಡ್ ಬೈ ಬಿಡ್ ಪ್ರೈಸ್. ಸೊ ಮೊದಲನೇದ ನಾವು ಆಸ್ಕ್ ಪ್ರೈಸ್ ಅಂತ ಕರಿತೀವಿ, ಮೊದಲನೇದ ನಾವು ಬಿಡ್ ಪ್ರೈಸ್ ಅಂತ ಕರಿತೀವಿ, ಎರಡನೇ ಕೊಡೋ ವ್ಯಾಲ್ಯೂನ ಆಸ್ಕ್ ಪ್ರೈಸ್ ಅಂತ ಕರಿತೀವಿ. ಸೊ ಎರಡು ರೇಟ್ ಕೊಟ್ಟಿರ್ತಾರೆ, ಎರಡನೇದನ್ನ ನಾವು ಯಾವಾಗಲೂ ಆಸ್ಕ್ ಅಂತ ಕರಿತೀವಿ. ಅಂದ್ರೆ ಸೆಕೆಂಡ್ ಒನ್ ನ ಫಸ್ಟ್ ತಗೋಬೇಕು. 67.30 ಇದೆ ಮೈನಸ್ ಫಸ್ಟ್ ಒನ್ 66.50 ಇದೆ ಡಿವೈಡೆಡ್ ಬೈ 66.50 ಇಂಟು 100. ಸೊ 67.30 ಮಾಡಿದಾಗ ಮೈನಸ್ 66.50 divided by 66.50 into 100, 1.20%. ಇದಕ್ಕೆ ಸ್ಪ್ರೆಡ್ ಪರ್ಸೆಂಟೇಜ್ ಅಂತ ಕರಿತೀವಿ. ಈ ರೀತಿಯಾಗಿ 4 ರೀತಿ ನೀವು 2 ಮಾರ್ಕ್ಸ್ ಪ್ರಾಬ್ಲಮ್ ನ ನೋಡ್ಕೋಬೇಕು. ಡಿಸ್ಕೌಂಟ್ ರೇಟ್, ಪ್ರೀಮಿಯಂ ರೇಟ್, ಸ್ಪ್ರೆಡ್ ಪರ್ಸೆಂಟೇಜ್ ಮತ್ತೆ ನ್ಯೂ ಎಕ್ಸ್ಚೇಂಜ್ ರೇಟ್. ಸೊ ಈ 4ರಲ್ಲಿ 2 ಪ್ರಶ್ನೆ ನಿಮಗೆ 2 ಮಾರ್ಕ್ಸ್ಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.